ಹಾಸ್ಯವಾದ ಮಾತುಗಳನ್ನು ಆಡಬೇಕಾಗಿದೆ. ಆತ್ಮಬಂಧು ಪರ್ಯಾದರಿಸಲು ಕಾರಣವೇ ಸಾಗರ ಮಧ್ಯದಲ್ಲಿ ಸುಳಿಯುವ ಯಾರಿಗೆ ಹೇಳಲಿ ಈ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಹೀನ ಗುಣಗಳು ನಿನ್ನಲ್ಲಿ ಕಂಡು ಬರುವುದೇ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಜಗತ್ತೇ ಮರೆಯುವಂತಿಲ್ಲ. ಕುಲಹೀನನೆಲ್ಲ ಕೇಳನ್ನ ಮಾತ, ಕುಲಹೀನನೆಲ್ಲ ಕೇಳನ್ನ ಮಾತ, ಅವತರಿಸಿ ದುರತೀರ ವರ ಪಾಂಡವರಾಜನೇ ವರ ಪಾಂಡವರಾಜನೇ ತೆರೆಯ ಬೆಳಗುವ
ಧರೆಯ ಬೆಳಗುವ ರವಿಯ ಕರುಣದಿ ಮಹಾಮಹಿಮನ ಧರಿಸಿದರೆ ವರವಿಸುತ್ತ ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನು ನಿನ್ನ ಜನಕನು, ಕುಂತಿದೇವಿಯು ನಿನ್ನ ಹೆತ್ತ ಮಾತೆ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಪರಮಾತ್ಮ ಕರ್ಣ, ಏನು ಹೇಳಿದೆ? ಕುಂತಿಯು ನನ್ನ ತಾಯಿಯೇ? ನಿಜ. ಆ ಪಾಂಡವರು ನನ್ನ ಸಹೋದರರೇ? ಸತ್ಯ ಕರ್ಣ. ಇದೆಲ್ಲವೂ ನಿನ್ನ ಮಾಯೇನು? ನನ್ನನ್ನು ಸಂಶಯ ಎಂಬ ಕೂಪಕ್ಕೆ ತಳ್ಳಿ ನನ್ನನ್ನು ಚಿಂತೆಗೊಳಿಸಬೇಡ. ಓಹೋ, ಮರೆತಿದ್ದನು, ಇದು ಯುದ್ಧದ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಆ ಪಾಂಡವರನ್ನು ಕಾಪಾಡುವುದಕ್ಕಾಗಿ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾಧಿರಾಜನಾದ ನೀನು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದವು. ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಯೋಚಿಸಿ ನೋಡು.
ಪರಮಾತ್ಮ, ಸೂತನು ನನ್ನನ್ನು ಗಂಗಾ ನದಿಯಲ್ಲಿ ಸಿಕ್ಕಿದವನನ್ನಷ್ಟೇ ಹೇಳುತ್ತಿದ್ದ. ಆದರೆ ಪಾಂಡವರು ನನ್ನನ್ನು ಕಂಡಾಗಲೆಲ್ಲ ಸೂತ ಹೀನ ಕುಲದವನೆಂದು ಅವಹೇಳನ ಮಾಡ್ತಿದ್ದರಲ್ಲ, ಅಂಥವರಿಗೆ ಇಂಥವನೆಂಬ ವಿಚಾರ ತಿಳಿಯದೇ ದೇವ. ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗಿಂತಹ ಸಂಕಟವನ್ನು ತಂದೊಡ್ಡಬೇಡ. ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ಸೇರುತ್ತ ನೀನು ಕರ್ಣ, ವರರ ಸೇರುತ್ತ ನೀನು ಕರೆಯನು ಪೊರೆಯಲ್ಲಿ ಕರ್ಣದೊಳಿರುತ್ತ, ಕರೆಯನು ಪೊರೆಯಲ್ಲಿ ಕರ್ಣದೊಳಿರುತ್ತ, ಅನುಚರ ಸೇರೈ ಕರುಣವ ತೋರೈ, ಅನುಚರ ಸೇರೈ ಕರುಣವ ತೋರೈ, ನೀ ಬಾರೈ, ನೀ ಬಾರೈ, ಸುರಚಿರ ಶರಣರ ಶರಣರ ಪುರವನ, ಸುರಚಿರ ಶರಣರ ಶರಣರ ಪುರವನ, ಆಂತಿಕ ಬಿರುದ ಕರ್ಣ, ವರಗುಣಶೀಲ ಪರಹಿತ ಪ್ರೇಮಿ ಪರಹಿತ ಪ್ರೇಮಿ ಸುಕೃತ ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಆಧಾರಗಳು ಇಲ್ಲಿವೆ ದೇವ. ಏಕಿಲ್ಲ, ನಿನ್ನ ಹೆತ್ತ ಮಾತೆಯಾದ ಕುಂತಿ ದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಜಪಿಸಿ ಅವುಗಳಲ್ಲಿ ಮೊದಲನೇದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಇನ್ನು ವಿವಾಹವಿಲ್ಲದ ಆಕೆಯು ಲೋಕ ಅಪವಾದ ಕಂಜಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅಂದಿನಿಂದ ನಿನ್ನನ್ನು ಸೂತರು ಸಾಕಿದರು. ಈಗ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುತ್ತಾ ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನವನ್ನೇರಿಸಿ ರಾಜ್ಯಭಾರ ಮಾಡಿಸುವೆನು. ಪರಮಾತ್ಮ, ಸೂತನು ನನ್ನನ್ನು ಗಂಗಾ ನದಿಯಲ್ಲಿ ಸಿಕ್ಕಿದಷ್ಟೇ ಹೇಳುತ್ತಿದ್ದ. ಆದರೆ ಪಾಂಡವರು ನನ್ನನ್ನು ಕಂಡಾಗಲೆಲ್ಲ ಸೂತ ಹೀನ ಕುಲದವನೆಂದು ಅವಹೇಳನ ಮಾಡ್ತಿದ್ದರಲ್ಲ, ಅಂಥವರಿಗೆ ಇಂಥವನೆಂಬ ವಿಚಾರ ತಿಳಿಯದೇ ದೇವ. ಖಂಡಿತವಾಗಿಯೂ ತಿಳಿಯದು ಕರ್ಣ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ಹೆತ್ತ ಮಾತೆಯಾದ ಕುಂತಿ ದೇವಿಯರಿಗೆ ತಿಳಿಸಿರು. ಆಕೆಯು ನಿನ್ನನ್ನು ನೋಡಿದಾಗಲಲ್ಲ ದೇವ, ಈ ಕರ್ಣನಾರು ಈತನನ್ನು ನೋಡಿದರೆ ನನಗೆ ಆಗಾಗ ಮರುಕು ಉಂಟಾಗುವುದೆಂದು ಕೇಳುತ್ತಿದ್ದಳು. ನಿನ್ನನ್ನು ನೋಡಲು ಆಕೆಯು ಗಂಗಾ ತೀರಕ್ಕೆ ಬಹಳ ಸಂತೋಷದಿಂದ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ಬರಲೇ ಇದು ನಿನಗೆ ಅನಂತ ವಂದನೆಗಳು ದೇವ, ವಂದನೆಗಳು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡ್ತಕ್ಕವನಲ್ಲ. ಸದಾ ಧರ್ಮ ಧರ್ಮ ಧರ್ಮವನ್ನೇ ಉಸಿರಾಗಿಸಿಕೊಂಡಿರುವ ಧರ್ಮರಾಯನು ನನ್ನ ಸಹೋದರನೇ. ಅಯ್ಯೋ,
1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಅಯ್ಯೋ ಅಯ್ಯೋ, ಪಾಂಡುರಾಜೇಂದ್ರ, ಮಾದ್ರಿ ದೇವಿ, ಕುಂತಿ ದೇವಿ, ನನ್ನ ಜನನಿ ಜನಕರೇ. ಅಯ್ಯೋ, ನಕುಲ ಸಹದೇವರು, ನನ್ನ ಚಿಕ್ಕ ಅನುಜರೇ. ಅಯ್ಯೋ, ಯಾರೊಡನೆ ನಿಂತರು ಅಪಜಯವನ್ನೇ ಕಾಣದ ಶಿವನೊಡನೆ ಹೋರಾಡಿ ಪಾಶುಪತಾಶ್ರಮನ್ನೇ ಪಡೆದ ಕಿರೀಟಿ ಧನುಂಜಯ ದೀಪಾಸ್ತು ಶ್ವೇತನ ವಾಹನ ಮಧ್ಯಮ ಪಾಂಡವ ಅರ್ಜುನ ನಿನ್ನನ್ನು ನಾನು ಕೊಲ್ಲುವುದಾಗಿ ಶಪಥಗೈದನವಲ್ಲ. ಅಯ್ಯೋ ಅರ್ಜುನ, ನಿನ್ನ ರುಂಡವು ಯುದ್ಧ ಭೂಮಿಯಲ್ಲಿ ರಕ್ತದ ಮಡುವಿನಲ್ಲಿ ತೇಲಾಡುವುದನ್ನು ಮುಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಯ ಕಣ್ಣುಗಳಲ್ಲಿ ಅದು ಹೇಗೆ ನೋಡಲಿ? ಏ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು. ಅಯ್ಯೋ, ಬಂಧು ಬಾಂಧವರು ಯಾರೆಂದು ತಿಳಿದೇ ವ್ಯಥಪಡುತ್ತಿದ್ದ ನನಗೆ ಬಂಧು ಬಾಂಧವರು ಇಂಥವರೇ ಎಂದ ತಿಳಿದ ಬಳಿಕ ಎಂತ ಉಭಯ ಸಂಕಟ. ಅಯ್ಯೋ, ಕೊಲಲೆ ಪಾಂಡುಕುಮಾರರಂ ಕೊಲಲೆ. ಕೊಲಲೆ ಪಾಂಡುಕುಮಾರರಂ ಕೊಲಲೆ. ದುರದೋಂತ ಮಂದಿರಂ ಕೊಲ್ಲುವುದೇ. ದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿಯಾರು. ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರணுವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಪಾಂಚಾಲಿ
ಪಂಚಾಲಿ, ಪ್ರಿಯತಮೆ, ಏನಾಯ್ತು? ನಿಷ್ಕಾರಣವಗಳಿರುತ್ತಿರುವೆ. ಕಾಂತೆ ಶಾಂತೆ ಮರತೀರಳಾಗಿ ವರಪತ್ನಿಯಾಗಿ ಮರಗುವೆ ಕೆಲೆ. ಕಾಂತೆ ಶಾಂತೆ ಮರತೀರಳಾಗಿ ವರಪತ್ನಿಯಾಗಿ ಮರಗುವೆ ಕೆಲೆ. ಪಾಂಡು ಪುತ್ರರ ಪತಿಯಾಗಿ ನೀನು, ಪಾಂಡು ಪುತ್ರರ ಪತಿಯಾಗಿ ನೀನು. ಚಂಡಾಚಿಂತೆಯಿಂದ ಕಡುಕೋಪಬೇಕೆ ಕಡು ಮೌನಬೇಕೆ ಕೋಮಲಾಗಿಯೇ. ಕಡುಕೋಪಬೇಕೆ ಕಡು ಮೌನಬೇಕೆ ಕೋಮಲಾಗಿಯೇ. ಕಾಂತೆ ಶಾಂತೆ ವರವೀರಳಾಗಿ ವರಪತ್ನಿಯಾಗಿ ಮರುಗುವೆ ಕೆಲೆ, ಮರುಗುವೆ ಕೆಲೆ, ಮರುಗುವೆ ಕೆಲೆ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವಂತ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನ ಅವಿವೇಕ ನಿಂದನೆಯಿಂದ ಈ ನಿಂದನೆಯು ನಮ್ಮನ್ನು ಸಾಯುವರಿಗೂ ಬಿಟ್ಟಿದ್ದಿಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಿಲ್ವೇ? ಆಗಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಈ ದಿನ ನೀನೇಕೆ ಈ ರೀತಿಯಾಗಿರುವೆ? ಅದನ್ನು ನನ್ನ ಬಳಿ ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೇನು. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧ್ಯೆ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು? ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗ್ಯನೇರ ವಿಲಾಸ ವಿಭ್ರಮಣಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದೆನು. ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಾನು ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರೆನೆ ಎಂದು. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದೆನು. ಅದರಲ್ಲಿ ನೀನು ಬಲು ಜಾಣೆ ಅಲ್ಲವೇ? ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯೋ ನೀನೆ, ಈ ಭೀಮನ ಪ್ರೀತಿಯ ರಾಣಿಯೋ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಕುರುಕುಲ ಅಧಮರ ಕೆಣಕುತ ರಣದಳು ಕುರುವಂಶವನೇ ನಾಶವಗೈವೆ. ಕುರುಕುಲ ಅಧಮರ ಕೆಣಕುತ ರಣದಳು ಕುರುವಂಶವನೇ ನಾಶವಗೈವೆ. ಚಿಂತಿಸಲೇಕೆ ಕೃಪದ ಕುವರಿಯೇ, ಚಿಂತಿಸಲೇಕೆ ದ್ರುಪದ ಕುವರಿಯೇ, ಬಿಚ್ಚಿದ ಮುಡಿಯನ್ನು ಕಟ್ಟದೆ ಬಿಡೆನ, ಬಿಚ್ಚಿದ ಮುಡಿಯನ್ನು ಕಟ್ಟದೆ ಬಿಡೆನ, ಜಾಣೆ ತಾಳುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯೋ ನೀನೆ, ಈ ಭೀಮನ ಪ್ರೀತಿಯ ರಾಣಿಯೋ ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ,
ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮರೆಯ ಮನಕ್ಕೆ ಇದರ ವಿರಾಮ, ಭ್ರಮರೆಯ ಮನಕ್ಕೆ ಇದರ ವಿರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ಹೇಳಿ. ಮನ ಮುದಿಸುವ ಮಧು ಆಶ ವಿಲಾಸ, ಮನ ಮುದಿಸುವ ಮಧು ಆಶ ವಿಲಾಸ, ಕೌರವ ಶಿರವ ಧರೆಯಲಿ ನೀನು. ಪ್ರಾಣೇಶ್ವರ ಹೇಳಿ. ಕೌರವ ಶಿರವ ಧರೆಯಲಿ ನೀನು, ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ ದೇವಿ. ಆಗ ಆವಾಗ ಆಗ ಯಾವಾಗ? ದುರ್ಯೋಧನನ ಶಿರವನ್ನು ನೀವು ಧರೆಗುರುಳಿಸಿದಾಗ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮರೆಯ ಮನಕ್ಕೆ ಇದರೆ ವಿರಾಮ, ಭ್ರಮರೆಯ ಮನಕ್ಕೆ ಇದರೆ ವಿರಾಮ, ಸಮಯವಿದೆ. ಪ್ರಾಣೇಶ್ವರ ದೇವಿ. ನೆನಪಿದೆಯೇ, ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆ. ಮಾಡಿದ ಪ್ರತಿಜ್ಞೆ ಎಂದು ಮರೆಯುವಂತ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿಯಾದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಸುಮ್ಮನೆ ನನ್ನನ್ನು ಕಾಡಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಈ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಕೂಳ ಕೌರವನ ಬಾಳುಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಕೂಳ ಕೌರವನ ಬಾಳುಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಸೈರಿತೆ ಈ ಪರಿಜನು ದುರದಳು, ಸೈರಿತೆ ಈ ಪರಿಜನು ದುರದೊಳೀಗಲೇ ಕುರುಕುಲವನ್ನು ಸದಬಡೆಯುವೆನು ಕಾಂತೆಯೇ. ದುರದೊಳೀಗಲೇ ಕುರುಕುಲವನ್ನು ಸದಬಡೆಯುವೆನು ಕಾಂತೆಯೇ. ಅದಮ ಕೌರವನ ಸಿಗಿದು ಬಗೆಯುವೆನು, ಅದಮ ಕೌರವನ ಸಿಗಿದು ಬಗೆಯುವೆನು. ಸೈರಿತೆ ಈ ಪರಿಜನು ದುರದೊಳು, ಸೈರಿತೆ ಈ ಪರಿಜನು. ನೋಡು ಹಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಈ ಸಾರಿ ಭೀಮಸೇನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣರು ಎಂದು. ಅರ್ಜುನ, ಆ ಕೌರವರೊಡೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿಯೂ ಕೋಪವೇನು ಜಾ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನಲ್ಲ? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಿಸಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರುವುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು.
ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲು ನಿಂತು ಭಿಕ್ಷೆ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಿಸಬಹುದು. ಈ ಗಳಿಗೆಯನ್ನು ನಾನು ಸಹಿಸಲಾರೆ. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡಿರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಘನಗುಣ ನಿಧಿ ಭೀಮಸೇನ ಅನುಜಾತನ ಸೈರಿಪುದು ಮನಸೈರಿಗೆ ಶಾಂತನಾಗೋ ಭೀಮಾ ಭೀಮಾ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಮಾನನಿ ಮನದ ವೇದನೆ
ಪಾಂಚಾಲಿ. ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಯುದ್ಧದಷ್ಟೇ ಶಾಂತಿ ರಕ್ಷಣೆಯು ಕೂಡ ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅಜ್ಞಾನಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಜೈ ಕೃಷ್ಣ, ಜೈ ಜೈ ಯದುಪತಿ. ಆಹಾ, ಏನೀ ಕೋಲಾಹಲ! ಅರ್ಜುನ, ಇನ್ನು ನಾನು ಹೋಗುವೆನು. ಈ ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪವೃಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ವಾಸುದೇವ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ವಾಸುದೇವ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು ಧರ್ಮಪುತ್ರ. ಸಂಧಿಯ ವಿಚಾರ ನಡೆಯುತ್ತೆ ದೇವ. ಓಹೋ, ಪಾಂಚಾಲಿ, ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ವಾಸುದೇವ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಣಿಪತಿ. ಈ ಸಮಸ್ಯೆ ಮಾತುಗಳು ಬೇಡ. ಅಗ್ರಜನ ಅಪೇಕ್ಷಿಸಿದಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನು ಬಳೆತಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಸೀರೆ ಉಣಿಸಲು ಅವಣಿಸ್ತಿರುವೆ. ಯಾದವಾಗ್ರಣಿ, ಪಾಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗಿಂತ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧ ಒಂದಿರುವುದು. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿತ್ತು. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲಗಳನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನಿಲ್ಲಯ್ಯ. ನಿಜವಾಗಿಯೂ ನೀನು ಹಿಡಿಂಬಾಪತಿಯೇ. ನಿನಗಿಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಮೊದಲು ನಿನ್ನ ಕೋಪವನ್ನು ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಬಳಿಯಲ್ಲಿ ಕುಳಿತುಕೋ. ಆಗ ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಈ ಸಂಧಿಯ ಸುದ್ದಿ ನನಗೊಪ್ಪದು, ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಒಂದಿರುವುದು. ಆ ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಏನೋ ಸಂದೇಶ. ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳು ಬಿಡು. ಇಲ್ಲವಯ್ಯ, ಕುಳಿತುಕೊಳ್ಳದ ಹೊರತಾಗಿ ಹೇಳಲಾಗುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟು ಭಯ. ನಿನ್ನ ಗದೆಯನ್ನ ಪಾರ್ಶ್ವದಲ್ಲಿಟ್ಟು ಹೀಗೆ ಬಂದು ನನ್ನ ಬಳಿ ಕುಳಿತುಕೋ. ನಿನಗಾ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷಿಸಿದಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ತಾನೆ? ಅದೂ ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣ ಕಾಲ ಮಾತ್ರ. ಹಾಗಾದರೆ ಅರ್ಜುನ,
ಪರಮಾತ್ಮ. ಈ ಗದೆಯನ್ನು ನೀನು ಕ್ಷಣಕಾಲ ಹಿಡಿದಿರು. ಆಜ್ಞೆ ಮಾಧವ. ಸಹೋದರಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ ಪರಮಾತ್ಮ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸುವ ನೋಡೋಣ. ಇದೇನು ಪರಿಹಾಸ್ಯವಣ್ಣ? ಪರಿಹಾಸ್ಯವಲ್ಲ ಸಹೋದರಿ, ಶತ್ರುಗಳ ಎಡಬುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳು ಕಟ್ಟುವುದು ಬರುವುದೋ ಇಲ್ಲವೋ. ಭೀಮಾ, ನಿನಗಾ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಾಗೆ ನನ್ನ ಕರಗಳನ್ನು ಬಂಧಿಸು. ಈಗ ನಿರ್ಭೀತನಾದೆ. ಈಗ ಕೇಳಿರಿ ಎಲ್ಲರೂ. ಧರ್ಮನಂದನ, ಪರಮಾತ್ಮ, ಕಿರೀಟಿ, ಪರಮಾತ್ಮ, ಯಾಜ್ಞಸೇನಿ, ವಾಸುದೇವ, ಎಲ್ಲರೂ ನನ್ನ ಮಾತನ್ನು ಕೇಳಿ. ಈ ದಿನ ಭೀಮನನ್ನು ಬಂಧಿಸಲಾಗಿರುವ ಹಗ್ಗದಿಂದ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲುವಾಗಿದೆ. ಯಾರು ಇನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದ, ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ನಡೆಸಿದ ಇಂತಹ ಮಹತ್ ಕಾರ್ಯವು ಅವರಿಂದಲ್ಲದೆ ಎಂಬತ್ತಾರಿಂದ ಸಾಧ್ಯ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕೌರವನು ಈ ರೀತಿ ಅಪಮಾನಪಡಿಸಿದನೆ. ಸಹೋದರರೇ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ಅವರು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಗೌರವನು ಇಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಗೌರವನು ಇಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಕೈವೆ ಕೊಡೆದಾರು ರಾಜ್ಯ. ಕಡೆಗೂ ಯುದ್ಧವ ಕೈವೆ ಕೊಡೆದಾರು ರಾಜ್ಯ. ಐವರಿಗೈದು ಗ್ರಾಮವ ಕೊಡು, ಇವರಿಗೊಂದು ಊರಲು ಬಿಡನು. ಐವರಿಗೈದು ಗ್ರಾಮವ ಕೊಡು, ಇವರಿಗೊಂದು ಊರಲು ಬಿಡನು. ರಾಜ್ಯವನಾದು ಹೊಡಿದಾಗ ಎಲ್ಲ ರಾಜವನಾನು ನೋಡಿದಾಗ ಇಡಿಂಬಾಪತಿಯೇ ಕಡೆಗೂ ಯುದ್ಧವ ಕೈವೆ ಕೊಡೆದಾರು ರಾಜ. ಅಷ್ಟು ಮಾತ್ರವಲ್ಲ, ನೀವು ಸಂಧಿಯನ್ನೇ ಬಯಸುವುದಾದರೆ ಅದು ದೊರಕುವುದಂತೆ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ತಿಳಿಸಿದ. ಪರಮಾತ್ಮ, ಧರ್ಮನಂದನ, ಈ ಸಂದೇಶಕ್ಕಾಗಿ ನಮಗಾಗಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನಮ್ಮ ಮುಂದೆ ಬಂದು ನಿಂತಿದೆ ಯುದ್ಧ. ವಾಸುದೇವ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಎಂದು ಅಪೇಕ್ಷೆ ಪಟ್ಟವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ನಡೆಸುವನೆಂದು. ಇನ್ನು ಮುಂದೆ ನಿಮ್ಮೆಲ್ಲರ ಇಚ್ಛೆ ಇದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನುಂಜಯ, ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನನಗೆ ನನಗೆ ಬೆದರಲಿ, ಈ ಭೂಮಿ ಕೊಡುಗೆ ಕೊಡುಗೆ ಬಿಡಿ. ಮುಖ್ಯರಂಧದಲ್ಲಿ ಸಪ್ತ ಸಾಗರವು ಹೋರ್ ಕರಿಯಲಿ. ನನಗೆ ನನಗೆ ಬೆದರಲಿ, ಈ ಭೂಮಿ ಕೊಡುಗೆ ಕೊಡುಗೆ ಬಿಡಿ. ಮುಖ್ಯರಂಧದಲ್ಲಿ ಸಪ್ತ ಸಾಗರವು ಹೋರ್ ಕರಿಯಲಿ. ಗುರುವರ ಶಿರವನ್ನು ಕಡಿಯದ ಬಿಡೇನ, ಗುರುವರ ಶಿರವನ್ನು ಕಡಿಯದ ಬಿಡೇನ. ಕರದಿ ಗಂಟದಲ್ಲಿ ಕುಳಿಗೆ ವಿಜಯವ ಕುರುಕುಲವ ಕಡಿದಿಡುವೆ. ಕುರುಕುಲವ ಕಡಿದಿಡುವೆ. ದುರುಳ ಕೌರವನ ಪರಿಪರಿವಿದದೆ, ದುರುಳ ಕೌರವನ ಪರಿಪರಿವಿದದೆ. ಕಾರ್ ಮೋಡ ನನಗೆ ನನಗೆ ಬೆದರಲಿ, ಈ ಭೂಮಿ ಕೊಡುಗೆ ಕೊಡುಗೆ
ಬ್ರಹ್ಮದೇವನ ಅಂಶದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರನ್ನು ಸಮೂಲವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ದ್ರೌಪದಿಯ ಮುಡಿಯನ್ನು ಕಟ್ಟಿಸಿ ನಂತರ ಧೂರ್ತ ದುರಾಶೆಯಾದ ಕೂಳ ಕೌರವನ ರಾಜಮಕಟ ಮತ್ತು ಅವನ ರತ್ನ ಸಿಂಹಾಸನವನ್ನು ಈ ನನ್ನ ಎಡಗಾಲಿಂದ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ, ನನ್ನ ಜನ್ಮ ರಹಸ್ಯದ ಅಂಧಾಕಾರವಿದೆ. ನನ್ನನ್ನು ಉದ್ಧರಿಸು ದೇವ, ನನ್ನನ್ನು ಉತ್ತರಿಸುದೇವ. ಸಪ್ತಾಶ್ವರತಮ ಪ್ರಚಂಡ ಕಶಪಾತ್ಮಜಂ ಶ್ವೇತ ಪದ್ಮಧರಂ ತಂದೆ ಹರಿಸಯ್ಯ ಈ ಲೋಕನಿಂದ ಜಯಿಸೆ ತಂದೆ सूर्यदेवाय नमः। ओम सूर्यदेवाय नमः। ओम सूर्यदेवाय नमः। ಕರ್ಣ, ಮಗು ಕರ್ಣ, ನೀನು ಯಾರ ತಾಯಿ? ನನ್ನ ಏಕಾಗ್ರತೆಯನ್ನು ಏಕಮ್ಮ ಭಂಗಪಡಿಸಿದೆ. ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ? ಚಚೆ, ಅರ್ಜುನನ ತಾಯಿ. ಓ
ಕೃಷ್ಣ ಪರಮಾತ್ಮ ಕುಂತಿಯೇ ನಿನ್ನ ತಾಯಿ ಎಂದು ಹೇಳಿದ ಮಾತು ಈಕೆಯ ಮಾತಿನಿಂದ ಸ್ಥಿರಪಟ್ಟಿತ್ತು. ಈಕೆಯೋ ನನ್ನ ಹೆತ್ತ ತಾಯಿ. ಅಮ್ಮ, ಬಹುದಿನದ ಬಯಕೆ ಬಲ್ಲಿಸಿದಮ್ಮ, ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ, ಕರುಣೆಯ ತೋರಿದೆ ಕುವರನ ಪೊರೆದೆ. ಇನ್ನೊಂದಿಗೆ ಋಣವ ತೀರಿಸಲೇನ, ಇನ್ನೊಂದಿಗೆ ಋಣವ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಮರುಕ್ಷಣವೇ ಜಲಕ್ಕೆ ಜಡೆಯಂತೆ ಮಗುವ ಮನಾನಾಗ ಏನು ನನ್ನನ್ನು ಅರಿಯೇ. ಮಗುವ ಮನಾನಾಗ ಏನು ನನ್ನನ್ನು ಅರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯೇ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯೇ. ಅಕ್ಷಮ್ಯವೆನಿಸಿ ಜೀವ ಬರೆದೆ, ಅಕ್ಷಮ್ಯವೆನಿಸಿ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಮಮಕಾರ ಏಕಿಲ್ಲ ತಾಯೇ. ಅಮ್ಮ, ಜನನಿ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ ನಿನಗೆ ಕೊರತೆ. ಅಮ್ಮ, ಜನನಿ ಐವರ ಮಾತೆ ನಿನಗೆ ಹುದೆ ಕೊರತೆ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರುಶನವು ಲಭಿಸಿದಮ್ಮ. ಬಹುದಿನದ
ಬುದ್ಧಿಶಾಲಿಯಾಗು ಕಂದ. ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಯ್ಯೋ, ಅಲ್ಲಿಯ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೇ ಬಿಟ್ಟವಲ್ಲ. ಅಮ್ಮ ಅಮ್ಮ, ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ತಮ್ಮ ತಮ್ಮ ಮರಿಗಳನ್ನ ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕು. ಹೀಗಿರುವಲ್ಲಿ ಇಡೀ ವಿಶ್ವವನ್ನೇ ಒತ್ತಿ ನಿಂತ ಈ ಭೂದೇವಿಗೆ ನಾನೊಬ್ಬನೇ ಭಾರವಾದನೆ. ಅಮ್ಮ ಅಮ್ಮ, ಪ್ರಪಂಚವೆಲ್ಲೆಲ್ಲ ನನ್ನನ್ನು ಸೂತ ಹೀನ ಕುಲದವನೆಂದು ಅವಹೇಳನ ಮಾಡುತ್ತಿರುವಾಗ ಅದನ್ನೆಲ್ಲ ಒಂದೇ ಮಾತಿನಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೇಳು ಜನನಿ. ಕರ್ಣ, ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವಿಗಳಿಗೂ ಈ ಪಾಪಿ ಕುಂತಿಯೇ ಕಾರಣಳು. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ. ಪರಮ ಪೂಜ್ಯಳಾದ ನೀನು ಹೀಗೆಲ್ಲ ಮಾತನಾಡುವುದು ನಿನ್ನ ಮಗನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ? ವೀರ ಮಾತೆಯಾದ ನಿನ್ನ ಪಾದ ಸೇವೆಯನ್ನು ಮಾಡ್ತಿರುವಲ್ಲ ಆ ಭೀಮಾರ್ಜುನರು, ಅವರೇ ಪುಣ್ಯವಂತರ ತಾಯಿ. ಅಂತಹ ಪುಣ್ಯವು ಈ ಪಾಪಿಗೆ ಲಭಿಸುವುದು ಜನನಿ. ಕಂದ, ಅಮ್ಮ, ಇದುವರೆಗೂ ಆದದ್ದು ಆಗಿ ಹೋಯ್ತು ಮಗನೇ.
ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಸೌಭದ್ರ ದಾನ ಅಮ್ಮ, ಈ ಒಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳಿ ನಡೆಸಿಕೊಡುವೆನು. ಆದರೆ ಸೂರ್ಯಚಂದ್ರರಿರುವ ತನಕ, ನನ್ನ ಶರೀರದಲ್ಲಿ ಕ್ಷತ್ರಿಯ ತೇಜಸ್ಸನ್ನು ಮಾತ್ರ ಇರುವ ತನಕ ನಾನು ಮಾತ್ರ ಸ್ವಾಮಿ ದ್ರೋಹವನ್ನು ಮಾಡಲಾರ ಜನನೇ. ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು ಕಂದ. ಅಮ್ಮ, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದ ದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳನ್ನು ಸಾಧಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಆತನನ್ನು ತೊರೆಯುವುದು ಧರ್ಮವೇ? ಹಾಗೆ ತೊರೆದರೆ ಕೊಲೆಪಾತಕಿ ಆಗುವುದಿಲ್ಲವೇ? ಹೀಗೆ ಮಾಡಿದರೆ ತಾತಂದಿರ ನರಕಕ್ಕೆ ಬೀಳರೆ ಅಮ್ಮ, ನಾಳಿನ ಹುಟ್ಟುವ ಮೊಮ್ಮಕ್ಕಳು ಅವಮಾನದಿಂದ ತಲೆಗಳನ್ನು ತಗ್ಗಿಸುವುದಿಲ್ಲವೇ? ಹೀಗಿರುವ ನೀತಿಯಲ್ಲಿ ನನಗೆ ಹಿತಬೋಧನೆಯನ್ನು ಮಾಡುವೆಯೇ ಜನನಿ? ಕುಮಾರ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡ. ಸಿಂಹಾಸನ, ಚಕ್ರಾಧಿಪತ್ಯ ಅಮ್ಮ, ರವಿಕುಲ ತಿಲಕನು ನಾನಲ್ಲ ತಾಯೇ. ರಾಜ್ಯದ ಮೇಲೆ ಎನ್ನಗೇಕೆ ಬಯಕೆ ಅಮ್ಮ ಜನನಿ. ರವಿಕುಲ ತಿಲುಕನು ನನ್ನ ತಾಯೇ, ರಾಜ್ಯದ ಮೇಲೆ
ಮಾತೆಯ ಪ್ರೇಮದ ಕಣ್ಣೀರ ಧಾರೆ, ಕವಿ ಕುಲ ತಿಳುಕನು ನಾನಲ್ಲ ತಾಯೇ. ರಾಜ್ಯದ ಮೇಲೆ ಎನಗೇಕೆ ಬಯಕೆ, ಕವಿ ಕುಲ ತಿಳುಕನು ನಾನಲ್ಲ ತಾಯೇ. ನಾನಲ್ಲ ತಾಯೇ, ನಾನಲ್ಲ ತಾಯೇ, ನಾನಲ್ಲ ತಾಯೇ. ಅಮ್ಮ, ಅಂತಹ ಭಾಗ್ಯವು ಈ ಪಾಪಿಗೆ ಎಲ್ಲಿ ಲಭಿಸುವುದು ಜನನಿ? ಆವರೆಗೂ ಆ ಸೋದರ ಭಾವ ನನಗೆ ತೋರಲವಲ್ಲ, ಅದು ನನ್ನ ತಪ್ಪೇ? ನೀನೇ ಹೇಳು ಜನನಿ. ಕುಮಾರ, ಅಮ್ಮ, ನನ್ನ ಮಾತನ್ನು ಕೇಳು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಕರ್ಣ, ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಕುಲಹೀನನಿಗೆ ಆಶ್ರಯ ಕೊಟ್ಟು ಅಂಗ ದೇಶದ ಅರಸನ್ನಾಗಿ ಮಾಡಿದನಲ್ಲ ಆ ನನ್ನ ಮಿತ್ರ ಸುಯೋಧನ, ನನ್ನನ್ನೇ ರಾಜ್ಯದ ಆಧಾರ ಸಮೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಹೇಗೆ ತಪ್ಪಿಸಿಕೊಳ್ಳಲಿ ಜನನಿ? ಸರ್ವದಾ ನನ್ನಿಂದ ಆಗಲಾರದು ಜನನಿ. ಪಾಂಡವರೇನಾದರೂ ರಣರಂಗದಲ್ಲಿ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಎಂತಹ ಮಾತೃಮಾತ್ಸಲ್ಯ ತಾಯಿ ನಿನ್ನದು. ಅಮ್ಮ, ಸೂತ ಕುಲಕ್ಕೆ ಸೇರಿದ ಹತಿರತನ ಬಳಿ ಹೀನವಾಗಿ ತುಚ್ಛವಾಗಿ ಬೆಳೆತಿದ್ದ ಕಾಲದಲ್ಲಿ ನಿಲ್ಲುವ ತಾಯಿ ಸೋದರ ಸಂಬಂಧ. ಅಮ್ಮ, ದ್ರೋಣಾಚಾರ್ಯ ಬಳಿ ವಿದ್ಯೆಯನ್ನು ಕಲಿಯಬೇಕೆಂದು ಹೋದಾಗ ದ್ರೋಣನ ಸಮಕ್ಷ ಮೈಯಾಳಿಸಿದರಲ್ಲ ಆ ನಿನ್ನ ಮಗ ಅರ್ಜುನ, ಅದನ್ನ ನೋಡುತ್ತಾ ನಿಂತಿದ್ದರಲ್ಲ ಧರ್ಮರಾಯ ಭೀಮಸೇನ, ಆಗಿರ್ಲಿವ ತಾಯಿ ಸೋದರ ಸಂಬಂಧ. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆದರೆ ಕಿರೀಟಿ ಧನುಂಜಯ ಬೀಪಾಸ್ತು ಶ್ವೇತವಾಹನೆಂದು ಬಿರುದಾಂಕಿತನಾದ ಆ ನಿನ್ನ ಮಗ ಅರ್ಜುನನ ಮಾತ್ರ ಉಳಿಸಲಾರ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಹಾಗೂ ಈ ಜನ್ಮ ಸಾರ್ಥಕವಾಗುವುದು ಜನನಿ. ಈ ಪ್ರಪಂಚದಲ್ಲಿ ನನಗೂ ಅರ್ಜುನನಿಗೂ ಸ್ಥಾನವಿಲ್ಲ. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿವರು ತಾಯಿ. ನಿಮ್ಮೆಲ್ಲರ ಸಂತೋಷದಿಂದಾಗಲಿ. ನೀನಿನ್ನು ಹೋಗಿ ಬಾ ಜನನಿ. ಹೋಗಲಿ ಕಂದ, ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯಾ ಮಗನೇ? ಅದೇನು ಹೇಳ್ತಾಯಿ? ಅಗತ್ಯವಾಗಿ ನಡೆಸಿಕೊಡು. ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನ. ಇನ್ನೂ ಈ ನಿನ್ನ ಮಗನ ಮೇಲೆ ಸಂದೇಹವೇ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ, ಮಾತೆಯನಿಗೆ ಉಸಿಯಾಡಿದರೆ ಮೆಚ್ಚುವನೇ. ಭಾಸ್ಕರನು ಮಾತೆಯನಿಗೆ ಉಸಿಯಾಡಿದರೆ ಮೆಚ್ಚುವನೇ. ಭಾಸ್ಕರನು ಇಂತಾದರೂ ಸರಿಯೇ ನಡೆಯುತ್ತೇನೆ. ಹೌದು ತಾಯಿ, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನ ಪಾದ ಕಮಲದಾಣೆ ಜನನಿ. ಕರ್ಣ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ. ಹಡದ ಹೊಟ್ಟೆಗದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ನೀನು ನಾನು ತುಟ್ಟ ಬಾಣವನ್ನು ಭಾವಿಸಬೇಡ ಮಗನೇ. ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ದೇವೇಂದ್ರ ನನ್ನ ಕವಚವನ್ನು ಅಪಹರಿಸಿದನು. ವಿದುರನಾದರೂ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಥೈರ್ಯವನ್ನೇ ಕಿತ್ತುಕೊಂಡನು. ಹೀಗಿರುವಲ್ಲಿ
ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಿರುವಳು. ಅಯ್ಯೋ ಕೌರವೇಶ್ವರ, ನಿನ್ನನ್ನು ನಾನು ಹೇಗೆ ಕಾಪಾಡಲಿ? ಕುರು ವಂಶವನ್ನು ನಾನು ಹೇಗೆ ಬೆಳಗಲಿ? ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೆಂದು ಫಲಿಸುತ್ತ ತಾಯಿ. ಈ ಯುದ್ಧದಲ್ಲಿ ನಮಗಿಂದು ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷದಿಂದಾಗಲಿ ನೀನಿನ್ನು ಹೋಗಿ ಬಾ ಜನನಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಯ್ಯೋ, ಇನ್ನೂ ಈ ನಿನ್ನ ಮಗನ ಮೇಲೆ ಸಂದೇಹವೇ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾಳೆ ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಗಳು ಕರ್ಮದಾದಿಗೆ ಕಾಣಿಡಲೊಲ್ಲೆ, ಇದೋ ಕೊಡುವೆನು ಭಾಷೆ ಜನನೇ. ಅಮ್ಮ, ನಿಮ್ಮೆಲ್ಲರ ಸಂತೋಷದಿಂದಾಗಲಿ ನೀನಿನ್ನು ಹೋಗಿ ಬಾ ಜನನಿ. ಅಮ್ಮ, ಹೀಗೆ ಬಾ ತಾಯಿ. ಹೇಳು ಕಂದ. ನನ್ನದೊಂದು ಕೋರಿಕೆ ಇದೆ, ನಡೆಸುವುದಾದ್ರೂ ವಿಜ್ಞಾಪಿಸುವನು ತಾಯಿ. ಅದೇನೆಂದು ಹೇಳು ಮಗನೇ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನ ಯಾರಿಗೂ ತಿಳಿಸಬೇಡ ಕುಮಾರ. ಹೌದು ತಾಯಿ, ಈ ಯುದ್ಧ ರಂಗದಲ್ಲಿ ನಾನೇನಾದ್ರೂ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರಾಧಿಕಾರಿಗಳನ್ನು ನಡೆಸಿಕೊಡಬೇಕೆಂದು ಬಿಡುವೆನು ಜನನಿ. ಅಯ್ಯೋ ವಿಧಿ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಈ ಕುಂತಿಯನ್ನು ನಿರ್ಮಿಸಿದೆವು ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ನಿನ್ನ ಮಗವನ್ನು ಯುಗದಿ ಕಾಲ
ಇಲ್ಲದವರು ಈ ಧರೆಯಲ್ಲಿ ಬದುಕಿ ಬೆರ್ತಲ್ವೇ? ಅಯ್ಯೋ, ವಿಧಾನದ ನಾಟಕ ಬಲ್ಲವರು ಯಾರೋ? ಮಾನವ ಜೀವ ಎಲ್ಲ ಮಾಯೆ ಮಾಯಜಾಲ. ಎನ್ನಯ ಪಾಡು ಕಣ್ಣೀರು ಜಗದಿ, ಎನ್ನಯ ಪಾಡು ಕಣ್ಣೀರು ಜಗದಿ, ಕಾಳಿ ಪರಾರೋ ದೀನನ ದಯದಿ, ಕಾಳಿ ಪರಾರೋ ದೀನನ ದಯದಿ, ಕೊನೆಗಾಗಿ ಧರ್ಮದ ಬಂಧನ, ಕೊನೆಗಾಣಿಸೆಯ ಧರ್ಮದ ಬಂಧನ, ದಾರಿಯ ಕಾಣದೆ ಅಂದದ ತೆರೆ ನಾನೆ, ದಾರಿಯ ಕಾಣದೆ ಅಂದದ ತೆರೆ ನಾನೆ, ಗತಿ